Good morning students. I will teach second standard English. Second standard English book open ಮಾಡಿ ಅದು subject English poem 2 ಎರಡನೇ poem A raggy dog shaggy dog ಅದು A raggy dog A shaggy dog ಅಂತ ಹೇಳಿ. ಡಾಗ್ ಅಂದರೆ ನಿಮಗೆ ಗೊತ್ತಲ್ವಾ, ನಾಯಿಗಳು. ನೀವು ಎಷ್ಟು ವಿಧವಾದ ನಾಯಿಗಳನ್ನು ನೋಡಿದ್ದೀರಾ ನಾಯಿನ? ಯಾವ್ಯಾವ ಥರದ ನಾಯಿಗಳನ್ನು ನೋಡಿದ್ದೀರಾ ನೀವು? ವೈಟ್ ಡಾಗ್ ನೋಡಿದ್ರ, ಬ್ಲ್ಯಾಕ್ ಡಾಗ್, ಶಾಗಿ ಡಾಗ್ ಅಂತ, ಜೂಲ್ ನಾಯಿ ಅಂತ ನಾಯಿಗಳನ್ನು ನೋಡಿದ್ರಲ್ವಾ? ಹಾಗಾದರೆ ಈ ಪದ್ಯದ ಅರ್ಥ ಏನಪ್ಪ ಅಂದರೆ, ಈ ಶಾಗಿ ಡಾಗ್ ರಾಗಿ ಡಾಗ್ ಅಂದರೆ ನನ್ನ ಇಷ್ಟವಾದ ನಾಯಿ, ಮೈ ಫೇವ್ರೆಟ್ ಡಾಗ್ ಅಂತ ಹೇಳಿ, ನನ್ನ ಇಷ್ಟವಾದ ನಾಯಿ. ಬುಕ್ಸ್ ಓಪನ್ ಮಾಡಿ. ಓಪನ್ ದಿ ಬುಕ್ಸ್. ಎ ರಾಗಿ ಡಾಗ್ ಎ ಶಾಗಿ ಡಾಗ್ ಪೊಯಮ್ 2. ಪೊಯಟ್ಸ್ ಇದು ಬರ್ದಿರ್ತಕ್ಕಂಥ ಪದ್ಯ ಬರ್ದವ್ರು ಯಾರಪ್ಪ ಕವಿ ಅಂದರೆ ಎಮಿಲಿ ಲೇವಿಸ್. ಯಾರು? ಎಮಿಲಿ ಲೇವಿಸ್. ಲುಕ್ ಅಟ್ ದಿಸ್ ಬುಕ್ಸ್ ನೋಡಿ. ಹ್ಯಾವ್ ಯು ಸೀನ್ ಎ ಲಿಟಲ್ ಡಾಗ್ ಎನಿವೇರ್ ಅಬೌಟ್ ಎ ರಾಗಿ ಡಾಗ್ ಎ ಶಾಗಿ ಡಾಗ್ ಹೂಸ್ ಆಲ್ವೇಸ್ ಲುಕಿಂಗ್ ಔಟ್ ಫಾರ್ ಸಮ್ ಫ್ರೆಶ್ ಮಿಸ್ಚಿಫ್ ವಿಚ್ he thinks he really out to do. He is very likely at this minute biting on someone's show. If you see that little dog, his tail up in the air, a whirly tail, a curly tail, a dog who does not care for any other dog he meets, not even for himself, then hide your mats and put your meat upon the topmost shelf. If you see that little dog barking at the cars, a raggy dog, a shaggy dog, with eyes like twinkling stars, just let me know, for though as bad can be, I would not change that dog for all the treasures of the sea. ಇನ್ನೊಂದ್ಸಲ ನೋಡ್ಕೊಳ್ಳಿ. ಹ್ಯಾವ್ ಯು ಸೀನ್ ಎ ಲಿಟಲ್ ಡಾಗ್ ಎನಿವೇರ್ ಅಬೌಟ್ ಎ ರಾಗಿ ಡಾಗ್ ಎ ಶಾಗಿ ಡಾಗ್ who's always looking out for some fresh mischief which he thinks he really out to do. He is very likely at this minute biting on someone's show. If you see that little dog, his tail up in the air, a whirly tail, a curly tail, a dog who does not care for any other dog he meets, not even for himself, then hide your mats and put your meat upon the topmost shelf. If you see that little dog barking at the cars, a raggy dog, a shaggy dog, with eyes like twinkling stars, just let me know, for though he is as bad can be, who I would not change that dog for all the treasures of the sea. ಅಂದರೆ ಒಂದು ಮಗು ಮತ್ತು ನಾಯಿಯನ್ನು ಈ ಪದ್ಯದಲ್ಲಿ ಹೋಗ್ಲಿರೋದು. ನಾವು ತುಂಬ ಚೆನ್ನಾಗಿ ಇಷ್ಟವಾಗಿ ಸಣ್ಣ ಒಂದು ನಾಯಿ ಮರಿಯನ್ನು ಸಾಕೊಂಡ್ರೆ ಅದು ಯಾವ ರೀತಿ ನಮಗೆ ಹೊಂದ್ಕೊಳ್ಳುತ್ತೆ, ನಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗದು ಎಲ್ಲರ ಜೊತೆಯಲ್ಲೂ ನಡ್ಕೊಳ್ಳುತ್ತೆ ಅಂಥೇಳಿ ಆ ನಾಯಿಗೆ ಹೋಗಲಿರ್ತಕ್ಕಂಥ ಈ ಪದ್ಯದಲ್ಲಿ ಒಂದು ಅದರ ಸಾರಾಂಶ. ಹ್ಯಾವ್ ಯು ಸೀನ್ ಎ ಲಿಟಲ್ ಡಾಗ್ ಎನಿವೇರ್ ಅಬೌಟ್ ಇಂಥ ಒಂದು ಒಳ್ಳೆ ನಾಯಿಯನ್ನು ನೀವು ಎಲ್ಲಾದರೂ ನೋಡಿದ್ದೀರಾ ಅಂತೇಳಿ. ಎ ರಾಗಿ ಡಾಗ್ ಎ ಶಾಗಿ ಡಾಗ್, ರಾಗಿ ಡಾಗ್ ಮತ್ತು ಶಾಗಿ ಡಾಗ್ ಅಂತ ಒಳ್ಳೆ ನಾಯಿಯನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಹೂ ಆಲ್ವೇಸ್ ಲುಕ್ಕಿಂಗ್ ಔಟ್, ತುಂಬ ಅದು ಲುಕ್ಕಾಗಿ ಅದನ್ನು ನೋಡಿದರೆ ಆ ಶಾಗಿ ಡಾಗ್ ಮತ್ತು ರಾಗಿ ಡಾಗ್ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾರಾದರೂ ನೋಡಿದ್ರು ಅದನ್ನು ತುಂಬ ಇಷ್ಟಪಡ್ತಿದ್ರು ಅಂತ ಒಳ್ಳೆ ಚೆನ್ನಾಗಿ ಆ ನಾಯಿ ಮರಿಗಳು ಇದ್ವು. ಫಾರ್ ಸಮ್ ಫ್ರೆಶ್ ಮಿಸ್ಚಿಫ್ ವಿಚ್ ಹಿ ಥಿಂಗ್ಸ್ ಅಂದರೆ ಅದು ತುಂಬ ಫ್ರೆಶ್ ಆಗಿರೋ ಥರ ಯಾವಾಗಲೂ ಕೂಡ ಕಾಣಿಸ್ತಾ ಇತ್ತು. ಮತ್ತು ಮಿಸ್ಚಿಫ್ ಅಂದರೆ ಅದು ಆಕ್ಷನ್ಸ್ ಅಂದರೆ ತುಂಬ ಕಾಲು ಕೆರೆಯೋದು, ಮತ್ತು ನಾವೆಲ್ಲೆಲ್ಲಿ ಓಡಾಡ್ತೀವಿ ಅದು ನಮ್ಮ ಜೊತೆಗೆ ಬರೋದು, ಮತ್ತು ನಮ್ಮ ಬಟ್ಟೆಗಳನ್ನ ಹಿಡಿದು ಎಳೆಯೋದು, ನಾವೆಲ್ಲಿ ಕೂರ್ತೀವಿ ಅಲ್ಲೇ ಕೂರೋದು, ಈ ಥರ ಎಲ್ಲ ತುಂಬ ಆಕ್ಷನ್ಸನ್ನು ಮಾಡಿ ಅದು ತೋರಿಸ್ತಾ ಇತ್ತು. ಎಲ್ಲೂ ಕೂಡ ಯಾರು ಆ ಮನೆ ಇರ್ತಕ್ಕಂಥ ಮನುಷ್ಯರಿಗೆ ವ್ಯಕ್ತಿಗಳಿಗೆ ಎಲ್ರಿಗೂ ಕೂಡ ಹೊರಗಡೆ ಹೋದರೆ ಅದು ಜೊತೆಗೆ ಹೋಗೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಅದು ನಡ್ಕೊಳ್ತಾ ಇತ್ತು. ವಸ್ತುಗಳನ್ನ ಥಿಂಗ್ಸ್ ಅಂದರೆ ವಸ್ತುಗಳನ್ನ ಎಳೆಯೋದು, ಕಾಲು ಕೆರೆಯೋದು, ಈ ಥರ ಎಲ್ಲ ಮಾಡ್ತಾ ಇತ್ತು. ಈ ರಿಯಲಿ ಔಟ್ ಟು ಡೂ, ಹಿ ಆಸ್ ವೆರಿ ಲೈಕ್ಲಿ ಅಟ್ ದಿಸ್ ಮಿನಿಟ್ ಬೈಟಿಂಗ್ ಆನ್ ಸಮ್ವನ್ಸ್ ಶೋ, ಅದು ತುಂಬ
ಎಲ್ರಿಗೂ ಕೂಡ ತುಂಬ ಇಷ್ಟವಾದ ನಾಯಿ ಆಗ್ತಿರ್ತವೆ. ಯಾವುದು ಶಾಗಿ ಡಾಗ್ ಮತ್ತು ರಾಗಿ ಡಾಗ್. ಇವು ಯಾರಾದರೂ ಬೇರೆ ಮನೆಯವರು ಇರತಕ್ಕಂಥ ಜನಗಳಿಗೆ ಬಿಟ್ಟು ಬೇರೆ ಯಾರಾದರೂ ಹೊರಗಡೆಯಿಂದ ಬಂದರೆ ಅವ್ರು ಯಾರನ್ನು ಕೂಡ ಒಳಗಡೆ ಬಿಟ್ಕೊಳ್ತಾ ಇರಲಿಲ್ಲ. ಅದು ತುಂಬ ಕಚ್ಚಕ್ಕೆ ಹೋಗ್ತಾ ಇತ್ತು ಮತ್ತು ಬೊಗಳಿ ಅದನ್ನು ಅವರಿಗೆ ಮನೆಯಿಂದ ಓಡಿಸ್ತಾ ಇತ್ತು. ಆ ಥರ ನಾಯಿ ನಡ್ಕೊಳ್ತಾ ಇತ್ತು. ಇಫ್ ಯು ಸಿ ದಟ್ ಲಿಟಲ್ ಡಾಗ್ ಹೀಸ್ ಟೈಲ್ ಅಪ್ ಇನ್ ದ ಏರ್, ಅದ್ರ ಬಾಲ ಗಾಳಿಗೆ ಕರುಡ್ ಶೇಪಲ್ಲಿ, ಆ ಕಂದು ಬಣ್ಣದ ನಾಯಿಯ ಬಾಲ ಕರುಡು ಶೇಪಲ್ಲಿ ಅದು ಮೇಲ್ಗಡೆ ರೌಂಡಾಗಿ ಇತ್ತು. ವರ್ಲಿ ಟೈಲ್ ಕರ್ಲಿ ಟೈಲ್, ಅದು ಕರುಡ್ ಶೇಪ್ ಅಂದರೆ ಒಂದು ರೌಂಡಾಗಿ ಅದ್ರ ಬಾಲ ಇರ್ತಿತ್ತು. ಎ ಡಾಗ್ ಹೂ ಡಸ್ ನಾಟ್ ಕೇರ್ ಫಾರ್ ಎನಿ ಅದರ್ ಡಾಗ್ ದ ಮೀಟ್ಸ್, ಬೇರೆ ಅದ್ರ ಜೊತೆ ಬೇರೆ ಯಾವುದಾದ್ರೂ ನಾಯಿಗಳನ್ನು ನೋಡಿದ್ರು ಕೂಡ ಆ ನಾಯಿಗಳು ಅದನ್ನು ನೋಡ್ಕೊಂಡು ಹೆದರ್ತಾ ಇದ್ವು. ಮತ್ತು ಆ ನಾಯಿಗಳನ್ನ ನೋಡಿಕೊಂಡು ಆ ಶಾಗಿ ಡಾಗ್ ಮತ್ತು ರಾಗಿ ಡಾಗ್ಗಳಿಗೆ ನೋಡಿ ಅದು ಬೇರೆ ನಾಯಿಗಳು ಬೊಗಳ್ತಾ ಇದ್ರು ಕೂಡ ಅದು ತುಂಬ ಸ್ಟ್ರಾಂಗ್ ಆಗಿತ್ತು. ಅದೇನು ಮಾಡ್ತಾ ಇತ್ತು, ಅದು ಯಾವ ನಾಯಿಗಳು ಕೂಡ ಭೇಟಿ ಮಾಡ್ತಾ ಇರಲಿಲ್ಲ, ಅವುಗಳಿಗೆ ಅವು ಕೇರೆ ಮಾಡ್ತಾ ಇರಲಿಲ್ಲ. ಅವು ಬೊಗಳಿದ್ರು ಕೂಡ ತನ್ನ ಪಾಡಿಗೆ ತಾನದು ಹೋಗ್ತಾ ಇತ್ತು ಅಂಥೇಳಿ. ನಾಟ್ ಈವನ್ ಫಾರ್ ಹಿಮ್ಸೆಲ್ಫ್ ದೆನ್ ಹೈಡ್ ಯುವರ್ ಮ್ಯಾಟ್ಸ್ ಅಂಡ್ ಪುಟ್ ಯುವರ್ ಮೀಟ್ ಅಪಾನ್ ದ ಟಾಪ್ ಮೋಸ್ಟ್ ಸೆಲ್ಫ್, ಅದು ತುಂಬ ಹೆಚ್ಚಿನ ಶಕ್ತಿಶಾಲಿ ಮತ್ತು ಬಲಶಾಲಿಯಾಗಿತ್ತು. ಅದು ಯಾವ ನಾಯಿಗಳಿಗೆ ಅದು ಕೇರ್ ಮಾಡ್ತಾ ಇರಲಿಲ್ಲ, ತುಂಬ ಸ್ಟ್ರಾಂಗ್ ಆಗಿತ್ತು ಆ ನಾಯಿ ಅಂತೇಳಿ ಹೇಳ್ಬೋದು. ಇಫ್ ಯು ಸಿ ದಟ್ ಲಿಟಲ್ ಡಾಗ್ ಬಾರ್ಕಿಂಗ್ ಅಟ್ ದ ಕಾರ್ಸ್, ಆ ಕಾರ್ ಪಾರ್ಕಿಂಗ್ ಹತ್ರ ಮತ್ತು ನಾವು ಓಡಾಡ್ತಿರ್ಬೇಕಾದ್ರೆ ಕಾರಿನಷ್ಟೇ ಫಾಸ್ಟಾಗಿ ಅದು ಓಡ್ತಾ ಇತ್ತು ಅಂಥೇಳಿ. ಎ ರಾಗಿ ಡಾಗ್ ಎ ಶಾಗಿ ಡಾಗ್ ವಿತ್ ಐಸ್ ಲೈಕ್ ಟ್ವಿಂಕ್ಲಿಂಗ್ ಸ್ಟಾರ್ಸ್, ಅದರ ಐಸ್ ಅಂದರೆ ಕಣ್ಣುಗಳು, ಟ್ವಿಂಕ್ಲಿಂಗ್ ಸ್ಟಾರ್ ಅಂದರೆ ನಕ್ಷತ್ರ ಥರ ಅದರ ಕಣ್ಣುಗಳು ಹೊಳಿತಾ ಇದ್ವು ಅಂಥೇಳಿ. ಜಸ್ಟ್ ಲೆಟ್ ಮಿ ನೋ ಫಾರ್ ದೋ ಹ್ಯಾಸ್ ಬ್ಯಾಡ್ ಕ್ಯಾನ್ ಬಿ, ಅದಂದರೆ ಅದರ ಇದು ವ್ಯಕ್ತಿತ್ವ, ಅದು ಮಾಡೋ ಆಕ್ಷನ್ಸ್ ಅದು ಎಷ್ಟು ಫಾಸ್ಟಾಗಿತ್ತು, ಜೋರಾಗಿ ಓಡ್ತಾ ಇತ್ತು, ಕಾರಿನಷ್ಟೇ ಜೋರಾಗದು ಓಡ್ತಾ ಇತ್ತು. ಅದನ್ನು ನೋಡಿದ್ರೆ ತುಂಬ ಇಷ್ಟ ಆಗ್ತಿತ್ತು ಅಂಥೇಳಿ. ಆ್ಯಸ್ ಬ್ಯಾಡ್ ಅಂದರೆ ಇಷ್ಟ ಆಗೋದು. ಐ ವುಡ್ ನಾಟ್ ಚೇಂಜ್ ದಟ್ ಡಾಗ್ ಫಾರ್ ಆಲ್ ದ ಟ್ರೆಜರ್ಸ್ ಆಫ್ ದಿ ಸಿ, ಟ್ರೆಜರ್ಸ್ ಅಂದರೆ ಒಂದು ಸಂಪತ್ತು ಥಿಂಗ್ಸ್ ಬೆಲೆ ಬಾಳ್ತಕ್ಕಂಥ ವಸ್ತುವಿನ ಥರ ಅದು ಸಮುದ್ರದ ಸಂಪತ್ತಿನ, ಸಿ ಅಂದರೆ ಸಮುದ್ರ, ಒಂದು ಸಂಪತ್ತಿನ ಥರ ಬೆಲೆ ಬಾಳ್ತಕ್ಕಂಥ ಒಂದು ಸಂಪತ್ತಿನ ಥರ ಅದು ನಾಯಿಯನ್ನು ಒಂದು ಸಂಪತ್ತು ಅಂಥೇಳಿ ಹೇಳ್ಕೊಬೋದು. ನಮ್ಮ ಮನೆ ಸಂಪತ್ತು ಅನ್ನೋ ಒಂದು ಉಡುಗೊರೆ, ಒಂದು ತುಂಬ ಚೆನ್ನಾಗಿ ಸಾಕ್ತಕ್ಕಂಥ ನಾಯಿ. ಅದು ಯಾರನ್ನೇ ಆಗಲಿ ಬೇರೆಯವರಿಗೆ ಅದು ಬಿಟ್ಕೊಳ್ತಾ ಇರಲಿಲ್ಲ. ಮತ್ತು ಮನೆ ಇರ್ತಕ್ಕಂಥ ಜನಗಳಿಗೆ ಅವ್ರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇತ್ತು. ಅದರ ಜೊತೆಗೆ ಓಡಾಡ್ತಾ ಇತ್ತು. ಎಲ್ಲಾದರೂ ಹೊರಗಡೆ ಹೋದರೂ ಅದ್ರ ಜೊತೆಗೆ ಹೋಗೋದು, ಅವ್ರು ಎಲ್ಲಿ ಕೂರ್ತಾರೋ ಅಲ್ಲೇ ಕೂರೋದು, ಆ ಥರ ಎಲ್ಲ ಮಾಡ್ತಾ ಇತ್ತು. ಮತ್ತು ತುಂಬ ಸ್ಟ್ರಾಂಗ್ ಆಗಿರ್ತಾ ಇತ್ತು. ಅದು ಯಾರನ್ನು ಕೂಡ ಬಿಟ್ಕೊಳ್ತಾ ಇರಲಿಲ್ಲ. ಅದು ಬೇರೆ ನಾಯಿಗಳ ಜೊತೆ ಅದ್ರ ಹೋಲಿಕೆನೇ ಆಗ್ತಿರಲಿಲ್ಲ. ಬೇರೆ ನಾಯಿಗಳನ್ನ ಕಂಡ್ರೆ ಅದಕ್ಕೆ ಆಗ್ತಾನೆ ಇರಲಿಲ್ಲ. ಆ ನಾಯಿಗಳು ಬೊಗಳಿದ್ರು ಕೂಡ ಯಾವುದೇ ಕೇರೆ ಕೂಡ ತಲೆಗೆ ಹಚ್ಕೊಳ್ದೆ ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತದು. ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ನಾಯಿಗಳಾಗಿದ್ವು. ಯಾವುದು ಎ ರಾಗಿ ಡಾಗ್ ಎ ಶಾಗಿ ಡಾಗ್ ಅಂತೇಳಿ ಎರಡು ನಾಯಿಗಳು ತುಂಬ ಇಷ್ಟವಾದ ನಾಯಿಗಳಾಗಿದ್ದು. ಮೈ ಫೇವ್ರೆಟ್ ಡಾಗ್ ಅಂತ, ನನ್ನ ಇಷ್ಟವಾದ ನಾಯಿ. ಒಂದು ಮಗು ಆ ನಾಯಿ ಮರಿಗಳನ್ನು ಹೊಗಳ್ತಾ ಇರೋದನ್ನು ಈ ಪದ್ಯದ ಸಾರಾಂಶ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಇಲ್ಲಿ ನೋಡಿ, ನೀವು ಹೋಮ್ವರ್ಕ್ ಮಾಡಿ ವರ್ಡ್ಸ್ ಆಫ್ ಮೀನಿಂಗ್. ಲಿಟ್ಲ್ ಅಂದರೆ ಒಂದು ಸಣ್ಣದಾದ ಚಿಕ್ಕದಾದ, ಥಿಂಗ್ಸ್ ಅಂದರೆ ವಸ್ತುಗಳು, ಏರ್ ಅಂದರೆ ಗಾಳಿ, ಐಸ್ ಅಂದರೆ ಕಣ್ಣು, ಸಿ ಅಂದರೆ ಸಮುದ್ರ. ಹೋಮ್ವರ್ಕ್ ಏನು ಮಾಡ್ತೀರಪ್ಪ ಅಂದರೆ ದಿಸ್ ಪೊಯಮ್ ರೀಡಿಂಗ್ ಆ್ಯಂಡ್ ರೈಟಿಂಗ್ 2 times. ಈ ಪೊಯಮನ್ನು 2 ಸಲ ಓದ್ಬಿಟ್ಟು 2 ಸಲ ಬರೆದ್ಬಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಕಳಿಸಿ. ಥ್ಯಾಂಕ್ ಯು.